ದುಃಖದಲ್ಲಿದ್ದಾಗ ಶ್ರೀಕೃಷ್ಣ ಹೇಳಿದ ಈ ಮಾತು ಕೇಳಿ ನಿಮ್ಮ ಜೀವನವೇ ಬದಲಾಗುತ್ತದೆ. ನಮಸ್ಕಾರ. ಈ ಕ್ಷಣದಲ್ಲಿ ನಿಮ್ಮ ಹೃದಯ ತುಂಬಾ ಭಾರವಾಗಿದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಯಾರಿಗೂ ಹೇಳಲಾಗದ ನೋವು ನಿಮ್ಮೊಳಗೆ ಕಾಡುತ್ತಿದೆಯೇ? ನಿಮ್ಮನ್ನು ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಎಂದು ಅನಿಸುತ್ತಿದೆಯೇ? ರಾತ್ರಿ ನಿದ್ರೆ ಬಾರದಷ್ಟು ಚಿಂತೆ ನಿಮ್ಮನ್ನು ಆವರಿಸಿಕೊಂಡಿದೆಯೇ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಏಕೆಂದರೆ ಇಂದು ನಾನು ಹೇಳಲಿರುವ ಮಾತುಗಳು ನನ್ನ ಮಾತುಗಳಲ್ಲ, ಅವು ಶ್ರೀಕೃಷ್ಣನ ಸಂದೇಶಗಳು. ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ತನ್ನ ಜೀವನವೇ ಮುಗಿದು ಹೋಯಿತು ಎಂದು ಭಾವಿಸಿದ್ದ ಅರ್ಜುನನಿಗೆ ಶ್ರೀಕೃಷ್ಣ ನೀಡಿದ ಜ್ಞಾನ ಇಂದಿಗೂ ಪ್ರತಿಯೊಬ್ಬ ಮನುಷ್ಯನ ಬದುಕಿಗೆ ದಾರಿ ತೋರಿಸುತ್ತದೆ. ಇಂದು ನಿಮ್ಮ ಮನಸ್ಸು ಮುರಿದು ಹೋಗಿರಬಹುದು, ನಿಮ್ಮ ಕನಸುಗಳು ಕುಸಿದಿರಬಹುದು, ನೀವು ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ಹಣದ ಸಮಸ್ಯೆ ಇರಬಹುದು, ಕುಟುಂಬದ ಸಮಸ್ಯೆ ಇರಬಹುದು, ಕೆಲಸ ಸಿಗದೇ ಇರಬಹುದು, ಅಥವಾ ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿ ಇಲ್ಲದಿರಬಹುದು. ಆದರೆ ಶ್ರೀಕೃಷ್ಣ ಒಂದು ಮಾತು ಹೇಳುತ್ತಾರೆ, ಯಾವ ರಾತ್ರಿ ಎಷ್ಟೇ ಕತ್ತಲಾಗಿದ್ದರೂ ಬೆಳಿಗ್ಗೆ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಅವು ಶಾಶ್ವತವಲ್ಲ. ದುಃಖವು ಒಂದು ಅತಿಥಿಯಂತೆ, ಅದು ಬರುತ್ತದೆ, ನಿನಗೆ ಒಂದು ಪಾಠ ಕಲಿಸುತ್ತದೆ, ಮತ್ತೆ ಹೋಗುತ್ತದೆ. ಆದರೆ ನಾವು ಮಾಡುವ ದೊಡ್ಡ ತಪ್ಪೇನು ಗೊತ್ತಾ? ಈ ದುಃಖವೇ ನಮ್ಮ ಸಂಪೂರ್ಣ ಜೀವನ ಎಂದು ನಂಬಿಬಿಡುತ್ತೇವೆ. ಅದೇ ಸಮಯದಲ್ಲಿ ನಮ್ಮ ಮನಸ್ಸು ನಮ್ಮ ಶತ್ರುವಾಗುತ್ತದೆ. ಅದು ಹೇಳಲು ಶುರುಮಾಡುತ್ತದೆ, ನಿನ್ನ ಜೀವನ ಮುಗಿದು ಹೋಯಿತು, ನೀನು ಯಾವುದಕ್ಕೂ ಅರ್ಹನಲ್ಲ, ಇನ್ನು ಮುಂದೆ ಒಳ್ಳೆಯ ದಿನಗಳು ಬರಲ್ಲ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಮನಸ್ಸನ್ನು ನೀನು ಗೆದ್ದರೆ ಜಗತ್ತನ್ನೇ ಗೆದ್ದಂತೆ. ಹೊರಗಿನ ಶತ್ರುಗಳನ್ನು ಸೋಲಿಸುವುದು ಸುಲಭ, ಆದರೆ ಒಳಗಿನ ಭಯವನ್ನು ಸೋಲಿಸುವುದೇ ನಿಜವಾದ ವಿಜಯ. ನೀನು ಇಂದು ಅಳುತ್ತಿದ್ದರೆ ಅದಕ್ಕೆ ನಾಚಿಕೆ ಪಡಬೇಡ. ಕಣ್ಣೀರು ದುರ್ಬಲತೆಯ ಸಂಕೇತವಲ್ಲ, ಅದು ಹೃದಯದಲ್ಲಿದ್ದ ನೋವು ಹೊರಬರುತ್ತಿರುವ ಸಂಕೇತ. ಆದರೆ ಒಂದೇ ನೋವಿನಲ್ಲಿ ಬದುಕನ್ನು ನಿಲ್ಲಿಸಬೇಡ, ಏಕೆಂದರೆ ನಿನ್ನ ಕಥೆಯನ್ನು ಇನ್ನೂ ದೇವರು ಮುಗಿಸಿಲ್ಲ. ಬಹುಶಃ ಇದು ನಿನ್ನ ಹೊಸ ಆರಂಭವಾಗಿರಬಹುದು. ಒಮ್ಮೆ ಯೋಚಿಸಿ ನೋಡಿ, ಅರ್ಜುನ ಕೂಡ ಯುದ್ಧ ಮಾಡುವುದನ್ನು ಬಿಟ್ಟು ಓಡಿ ಹೋಗಲು ಸಿದ್ಧನಾಗಿದ್ದ. ಅವನ ಕೈಯಲ್ಲಿದ್ದ ಗಾಂಡಿವ ಕೆಳಗೆ ಬಿದ್ದಿತ್ತು, ಅವನ ಕಣ್ಣಲ್ಲಿ ಭಯವಿತ್ತು, ಮನಸ್ಸಿನಲ್ಲಿ ಗೊಂದಲವಿತ್ತು. ಅವನು ಹೇಳಿದ, ನಾನು ಹೋರಾಡುವುದಿಲ್ಲ. ಆದರೆ ಶ್ರೀಕೃಷ್ಣ ಅವನಿಗೆ ಧೈರ್ಯ ತುಂಬಿದರು. ಅವರು ಅರ್ಜುನನ ಸಮಸ್ಯೆಯನ್ನು ತೆಗೆದುಹಾಕಲಿಲ್ಲ, ಬದಲಿಗೆ ಆ ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ಕೊಟ್ಟರು. ಅದೇ ಶ್ರೀಕೃಷ್ಣನ ನಿಜವಾದ ಉಪದೇಶ. ದೇವರು ಯಾವಾಗಲೂ ನಮ್ಮ ಜೀವನದಿಂದ ಕಷ್ಟಗಳನ್ನು ತೆಗೆದುಹಾಕುವುದಿಲ್ಲ, ಆದರೆ ಆ ಕಷ್ಟಗಳನ್ನು ಗೆಲ್ಲುವ ಶಕ್ತಿಯನ್ನು ಕೊಡುತ್ತಾರೆ. ಇಂದು ನೀನು ಈ ವಿಡಿಯೋ ನೋಡುತ್ತಿರುವುದು ಕೇವಲ ಯಾದೃಚ್ಛಿಕವಲ್ಲ. ಬಹುಶಃ ಶ್ರೀಕೃಷ್ಣ ನಿನಗೆ ಹೇಳಬೇಕಾದ ಒಂದು ಸಂದೇಶ ಇದೆ. ಆ ಸಂದೇಶ ಏನೆಂದರೆ, ಎಲ್ಲವನ್ನೂ ಕಳೆದುಕೊಂಡೆ ಎಂದು ಭಾವಿಸಬೇಡ, ನಿನ್ನ ಧೈರ್ಯ ಇನ್ನೂ ನಿನ್ನ ಜೊತೆ ಇದೆ. ಧೈರ್ಯ ಇರುವವರೆಗೆ ಯಾವುದೂ ಮುಗಿದಿಲ್ಲ. ಆದ್ದರಿಂದ ಈ ಕ್ಷಣದಿಂದ ಒಂದು ನಿರ್ಧಾರ ಮಾಡು. ದುಃಖವನ್ನು ನಿನ್ನ ಶಕ್ತಿಯನ್ನಾಗಿ ಮಾಡು, ನೋವನ್ನು ನಿನ್ನ ಗುರುವಾಗಿಸು, ವಿಫಲತೆಯನ್ನು ನಿನ್ನ ಪಾಠವಾಗಿಸು. ಆಗ ನಿನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿದ್ದ ಸಮಯವನ್ನು ನೆನಪಿಸಿಕೊಳ್ಳಿ. ಆಗ ಇದ್ದ ನಗು, ಆಗ ಇದ್ದ ಕನಸುಗಳು, ಆಗ ಇದ್ದ ಆತ್ಮವಿಶ್ವಾಸ. ಇಂದು ಅದೇ ಜೀವನ ಏಕೆ ಇಷ್ಟು ಭಾರವಾಗಿ ಕಾಣುತ್ತಿದೆ? ಏಕೆ ದೇವರು ಒಳ್ಳೆಯವರನ್ನೇ ಹೆಚ್ಚು ಪರೀಕ್ಷಿಸುತ್ತಾನೆ? ಈ ಪ್ರಶ್ನೆಯನ್ನು ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ದಿನ ಕೇಳುತ್ತಾನೆ. ಬಹಳ ಜನರಿಗೆ ಅನಿಸುತ್ತದೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ದರೂ ನನ್ನ ಜೀವನದಲ್ಲಿ ಮಾತ್ರ ಇಷ್ಟು ಸಮಸ್ಯೆಗಳು ಏಕೆ? ಆದರೆ ಶ್ರೀಕೃಷ್ಣ ಹೇಳುವ ಉತ್ತರ ನಮ್ಮ ಕಲ್ಪನೆಗಿಂತ ತುಂಬಾ ವಿಭಿನ್ನವಾಗಿದೆ. ಅವರು ಹೇಳುತ್ತಾರೆ, ಕಷ್ಟವು ನಿನ್ನನ್ನು ಶಿಕ್ಷಿಸಲು ಬರುವುದಿಲ್ಲ, ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಬರುತ್ತದೆ. ಒಂದು ಚಿನ್ನವನ್ನು ತೆಗೆದುಕೊಳ್ಳಿ, ಅದನ್ನು ಬೆಂಕಿಯಲ್ಲಿ ಕರಗಿಸದೆ ಅದರಿಂದ ಸುಂದರವಾದ ಆಭರಣವನ್ನು ಮಾಡಲು ಸಾಧ್ಯವೇ? ಸಾಧ್ಯವಿಲ್ಲ. ಅದೇ ರೀತಿ ಒಬ್ಬ ಮನುಷ್ಯನ ನಿಜವಾದ ಶಕ್ತಿ ಅವನು ಕಷ್ಟವನ್ನು ಎದುರಿಸಿದಾಗ ಮಾತ್ರ ಹೊರಬರುತ್ತದೆ. ಇಂದು ನೀನು ಅಳುತ್ತಿರುವ ಸಮಸ್ಯೆಯೇ ನಾಳೆ ನಿನ್ನ ದೊಡ್ಡ ಪಾಠವಾಗಬಹುದು. ಇಂದು ನಿನ್ನನ್ನು ತಿರಸ್ಕರಿಸಿದ ವ್ಯಕ್ತಿಯೇ ನಾಳೆ ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯಪಡಬಹುದು. ಜೀವನ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ರಾತ್ರಿ ಬಂದರೆ ಬೆಳಗ್ಗೆ ಕೂಡ ಬರುತ್ತದೆ, ಮಳೆ ಬಂದರೆ ಬಿಸಿಲು ಬರುತ್ತದೆ. ಹಾಗೆಯೇ ದುಃಖ ಬಂದರೆ ಸಂತೋಷವು ಖಂಡಿತ ಬರುತ್ತದೆ. ಆದರೆ ಸಂತೋಷ ಬರುವ ಮುನ್ನ ನಾವು ತಾಳ್ಮೆಯನ್ನು ಕಳೆದುಕೊಳ್ಳುತ್ತೇವೆ, ಅಲ್ಲಿಯೇ ಸೋಲು ಪ್ರಾರಂಭವಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ತಾಳ್ಮೆ ಇರುವವನನ್ನು ಸೋಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಈಗ ಅನುಭವಿಸುತ್ತಿರುವ ನೋವು 5 ವರ್ಷಗಳ ನಂತರ ನೆನಪಾದರೆ ಬಹುಶಃ ನೀನೇ ನಗುತ್ತೀಯ, ಏಕೆಂದರೆ ಅದೇ ನೋವು ನಿನ್ನನ್ನು ಇಂದಿನ ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡಿರುತ್ತದೆ. ಒಂದು ಬೀಜವನ್ನು ಗಮನಿಸಿ, ಅದು ಮೊದಲು ಮಣ್ಣಿನೊಳಗೆ ಹೂಳಲ್ಪಡುತ್ತದೆ, ಕತ್ತಲಿನಲ್ಲಿ ಇರುತ್ತದೆ, ಮಳೆ ಬೀಳುತ್ತದೆ,
ಒತ್ತಡವನ್ನು ಅನುಭವಿಸುತ್ತದೆ. ಆದರೆ ಅದು ನನ್ನ ಜೀವನ ಮುಗಿದು ಹೋಯಿತು ಎಂದು ಯೋಚಿಸುವುದಿಲ್ಲ. ಆ ಒತ್ತಡವನ್ನೇ ಬಳಸಿಕೊಂಡು ಮರವಾಗಿ ಬೆಳೆಯುತ್ತದೆ. ನಾವು ಕೂಡ ಹಾಗೆಯೇ ಜೀವನ ನಮ್ಮನ್ನು ನೆಲಕ್ಕೆ ಬೀಳಿಸಿದಾಗ ಅಲ್ಲಿಯೇ ಉಳಿಯಬೇಕೆಂದು ಅಲ್ಲ, ಇನ್ನಷ್ಟು ಎತ್ತರಕ್ಕೆ ಏಳಬೇಕೆಂದು. ನೀನು ಗಮನಿಸಿದ್ದೀಯಾ? ಬಾಣವು ಮುಂದೆ ಹೋಗಬೇಕಾದರೆ ಮೊದಲು ಹಿಂದೆ ಎಳೆಯಬೇಕು. ಅದೇ ರೀತಿ ಜೀವನವು ಕೆಲವೊಮ್ಮೆ ನಿನ್ನನ್ನು ಹಿಂದೆ ಎಳೆಯುತ್ತದೆ. ಆದರೆ ಅದು ನಿನ್ನನ್ನು ನಾಶ ಮಾಡಲು ಅಲ್ಲ, ಹೆಚ್ಚು ಎತ್ತರಕ್ಕೆ ಕಳುಹಿಸಲು. ಆದ್ದರಿಂದ ಇಂದು ನಡೆಯುತ್ತಿರುವ ಪ್ರತಿಯೊಂದು ಕಷ್ಟವನ್ನು ಶಾಪ ಎಂದು ಭಾವಿಸಬೇಡ. ಬಹುಶಃ ಅದೇ ನಿನ್ನ ದೊಡ್ಡ ಆಶೀರ್ವಾದವಾಗಿರಬಹುದು. ಶ್ರೀಕೃಷ್ಣ ಮತ್ತೊಂದು ಮಹತ್ವದ ಸಂದೇಶ ಕೊಡುತ್ತಾರೆ. ನಿನ್ನ ನಿಯಂತ್ರಣದಲ್ಲಿಲ್ಲದ ವಿಷಯಕ್ಕಾಗಿ ದುಃಖಪಡಬೇಡ. ಜನರು ಏನು ಮಾತನಾಡುತ್ತಾರೆ ಅದನ್ನು ನೀನು ನಿಯಂತ್ರಿಸಲು ಸಾಧ್ಯವಿಲ್ಲ. ಯಾರು ನಿನ್ನನ್ನು ಇಷ್ಟಪಡುತ್ತಾರೆ, ಯಾರು ದ್ವೇಷಿಸುತ್ತಾರೆ ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ನಾಳೆ ಏನಾಗುತ್ತದೆ ಅದನ್ನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಆದರೆ ಈ ಕ್ಷಣದಲ್ಲಿ ನೀನು ಹೇಗೆ ಯೋಚಿಸುತ್ತೀಯೋ ಅದನ್ನು ಮಾತ್ರ ನೀನು ಬದಲಾಯಿಸಬಹುದು. ಅದೇ ನಿನ್ನ ನಿಜವಾದ ಶಕ್ತಿ. ಪ್ರತಿ ಬೆಳಗ್ಗೆ ಎದ್ದಾಗ ನಿನ್ನ ಮನಸ್ಸಿಗೆ ಒಂದು ಮಾತು ಹೇಳು: ಇಂದು ನಾನು ಸೋಲುವುದಿಲ್ಲ, ಇಂದು ನಾನು ಕುಗ್ಗುವುದಿಲ್ಲ, ಇಂದು ನಾನು ಭಯಕ್ಕೆ ಜಾಗ ಕೊಡುವುದಿಲ್ಲ, ಏಕೆಂದರೆ ಶ್ರೀಕೃಷ್ಣ ನನ್ನ ಜೊತೆ ಇದ್ದಾರೆ. ಈ ಒಂದು ನಂಬಿಕೆಯೇ ನಿನ್ನೊಳಗೆ ಹೊಸ ಧೈರ್ಯವನ್ನು ಹುಟ್ಟಿಸುತ್ತದೆ. ನೆನಪಿಡು, ದುಃಖ ಶಾಶ್ವತವಲ್ಲ, ಆದರೆ ದುಃಖದಿಂದ ಕಲಿತ ಪಾಠ ಶಾಶ್ವತ. ಆ ಪಾಠವನ್ನು ಕಲಿತವನು ಜೀವನದಲ್ಲಿ ಎಂದಿಗೂ ಖಾಲಿ ಕೈಯಲ್ಲಿ ಉಳಿಯುವುದಿಲ್ಲ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ನೀವು ನಂಬಿದ ವ್ಯಕ್ತಿಯೇ ನಿಮ್ಮನ್ನು ಮೋಸ ಮಾಡಿದರೆ ಹೇಗಿರುತ್ತದೆ? ನೀವು ಪ್ರೀತಿಸಿದವರೇ ನಿಮ್ಮನ್ನು ಬಿಟ್ಟು ಹೋದರೆ? ನಿಮ್ಮ ಒಳ್ಳೆಯತನವನ್ನು ಯಾರೂ ಅರ್ಥ ಮಾಡಿಕೊಳ್ಳದಿದ್ದರೆ? ನೀವು ಮಾಡಿದ ಸಹಾಯವನ್ನೇ ಜನರು ಮರೆತರೆ? ಆ ಕ್ಷಣದಲ್ಲಿ ಹೃದಯ ಒಡೆದು ಹೋಗುತ್ತದೆ. ಮನಸ್ಸು ಹೇಳುತ್ತದೆ, ಇನ್ನು ಯಾರನ್ನೂ ನಂಬಬಾರದು, ನಾನು ಒಬ್ಬನೇ, ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ. ಆದರೆ ಇದೇ ಸಮಯದಲ್ಲಿ ಶ್ರೀಕೃಷ್ಣ ನಮ್ಮ ಕಿವಿಯಲ್ಲಿ ನಿಧಾನವಾಗಿ ಒಂದು ಮಾತು ಹೇಳುತ್ತಾರೆ: ಮಾನವರ ಮೇಲೆ ನಿರೀಕ್ಷೆ ಇಟ್ಟರೆ ನಿರಾಶೆ ಬರಬಹುದು, ಆದರೆ ಧರ್ಮದ ಮೇಲೆ, ಸತ್ಯದ ಮೇಲೆ ಮತ್ತು ನನ್ನ ಮೇಲೆ ನಂಬಿಕೆ ಇಟ್ಟರೆ ನೀನು ಎಂದಿಗೂ ಒಂಟಿಯಾಗುವುದಿಲ್ಲ. ಜೀವನದ ಒಂದು ದೊಡ್ಡ ಸತ್ಯ ಏನೆಂದರೆ, ಎಲ್ಲರೂ ಯಾವಾಗಲೂ ನಮ್ಮ ಜೊತೆ ಇರಲು ಸಾಧ್ಯವಿಲ್ಲ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ ನಮಗೆ ಪ್ರೀತಿ ಕೊಡಲು, ಇನ್ನು ಕೆಲವರು ಪಾಠ ಕಲಿಸಲು, ಮತ್ತು ಕೆಲವರು ನಮ್ಮ ನಿಜವಾದ ಶಕ್ತಿಯನ್ನು ನಮಗೆ ತೋರಿಸಲು. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ನಿಮ್ಮ ಜೀವನವೇ ಮುಗಿದು ಹೋಯಿತು ಎಂದು ಭಾವಿಸಬೇಡಿ. ಏಕೆಂದರೆ ಹೋಗಬೇಕಾದವರು ಹೋಗುತ್ತಾರೆ, ಉಳಿಯಬೇಕಾದವರು ಉಳಿಯುತ್ತಾರೆ. ಶ್ರೀಕೃಷ್ಣ ಹೇಳುವ ಮತ್ತೊಂದು ಗಾಢವಾದ ಸಂದೇಶ: ನಿನ್ನ ಮೌಲ್ಯವನ್ನು ಇತರರ ಒಪ್ಪಿಗೆಯಿಂದ ಅಳೆಯಬೇಡ. ಯಾರಾದರೂ ನಿನ್ನನ್ನು ತಿರಸ್ಕರಿಸಿದರು ಎಂದರೆ ನೀನು ಮೌಲ್ಯವಿಲ್ಲದವನಲ್ಲ. ಯಾರಾದರೂ ನಿನ್ನನ್ನು ಅವಮಾನಿಸಿದರು ಎಂದರೆ ನೀನು ಚಿಕ್ಕವನಾಗುವುದಿಲ್ಲ. ಒಂದು ವಜ್ರವನ್ನು ಮಣ್ಣಿನಲ್ಲಿ ಹಾಕಿದರೂ ಅದರ ಮೌಲ್ಯ ಕಡಿಮೆಯಾಗುವುದಿಲ್ಲ. ಅದೇ ರೀತಿ ನಿನ್ನ ಸುತ್ತಲಿನ ಪರಿಸ್ಥಿತಿ ನಿನ್ನ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ನಿನ್ನ ಗುಣ, ನಿನ್ನ ಧೈರ್ಯ, ನಿನ್ನ ಪ್ರಾಮಾಣಿಕತೆ ಇವೇ ನಿನ್ನ ನಿಜವಾದ ಸಂಪತ್ತು. ಕೆಲವೊಮ್ಮೆ ದೇವರು ಜನರನ್ನು ನಮ್ಮ ಜೀವನದಿಂದ ದೂರ ಮಾಡುತ್ತಾರೆ. ಏಕೆಂದರೆ ಅವರು ನಮ್ಮನ್ನು ದುರ್ಬಲಗೊಳಿಸುತ್ತಿದ್ದರು. ನಾವು ಅದನ್ನು ನಷ್ಟ ಎಂದು ಭಾವಿಸುತ್ತೇವೆ. ಆದರೆ ದೇವರು ಅದನ್ನು ರಕ್ಷಣೆ ಎಂದು ನೋಡುತ್ತಾರೆ. ಇಂದು ನೀನು ಕಳೆದುಕೊಂಡ ವ್ಯಕ್ತಿಗಾಗಿ ಅಳುತ್ತಿದ್ದೀಯಾ, ಆದರೆ ನಾಳೆ ಅದೇ ಘಟನೆ ನಿನ್ನನ್ನು ದೊಡ್ಡ ಅಪಾಯದಿಂದ ಕಾಪಾಡಿತ್ತು ಎಂದು ತಿಳಿಯಬಹುದು. ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗೆ ತಕ್ಷಣ ಉತ್ತರ ಸಿಗುವುದಿಲ್ಲ. ಕೆಲವು ಉತ್ತರಗಳು ಸಮಯ ಕಳೆದ ನಂತರ ಮಾತ್ರ ಅರ್ಥವಾಗುತ್ತವೆ. ಅದಕ್ಕಾಗಿಯೇ ಶ್ರೀಕೃಷ್ಣ ಹೇಳುತ್ತಾರೆ: ಸಮಯದ ಮೇಲೆ ನಂಬಿಕೆ ಇಡು, ಸತ್ಯವು ತನ್ನ ಸಮಯದಲ್ಲಿ ಬೆಳಕಿಗೆ ಬರುತ್ತದೆ. ಇಂದು ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳದೇ ಇರಬಹುದು, ನಿನ್ನ ಪ್ರಯತ್ನವನ್ನು ಯಾರೂ ಮೆಚ್ಚದೇ ಇರಬಹುದು, ನಿನ್ನ ಕಣ್ಣೀರನ್ನು ಯಾರೂ ನೋಡದೇ ಇರಬಹುದು, ಆದರೆ ದೇವರು ನೋಡುತ್ತಿದ್ದಾರೆ. ನೀನು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸ, ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ಸತ್ಯವಾದ ಪ್ರಯತ್ನ ಯಾವುದೂ ವ್ಯರ್ಥವಾಗುವುದಿಲ್ಲ. ನೀನು ಈಗ ಒಂಟಿಯಾಗಿ ನಡೆಯುತ್ತಿದ್ದೀಯೆಂದು ಅನಿಸಬಹುದು, ಆದರೆ ಒಂಟಿಯಾಗಿ ನಡೆಯುವ ದಾರಿಯಲ್ಲೇ ಹಲವರು ತಮ್ಮ ನಿಜವಾದ ಶಕ್ತಿಯನ್ನು ಕಂಡುಕೊಂಡಿದ್ದಾರೆ. ನೀನು ಕುಗ್ಗಿದಾಗ ಒಂದು ಮಾತು ನೆನಪಿಟ್ಟುಕೋ: ನಾನು ಒಂಟಿಯಲ್ಲ, ನನ್ನ ಜೊತೆಗೆ ಶ್ರೀಕೃಷ್ಣ ಇದ್ದಾರೆ. ಈ ಒಂದು ನಂಬಿಕೆ ನಿನ್ನ ಮನಸ್ಸಿನ ಕತ್ತಲೆಯನ್ನು ನಿಧಾನವಾಗಿ ಬೆಳಕಾಗಿ ಬದಲಾಯಿಸುತ್ತದೆ. ಹೀಗಾಗಿ ಜನರು ನಿನ್ನನ್ನು ಬಿಟ್ಟರು ಎಂದು ಜೀವನವನ್ನು ಬಿಡಬೇಡ. ಒಂದು ಬಾಗಿಲು ಮುಚ್ಚಿದರೆ ದೇವರು ಇನ್ನೊಂದು ಬಾಗಿಲನ್ನು ತೆರೆಯುವ ಶಕ್ತಿ ಹೊಂದಿದ್ದಾರೆ. ಆ ಹೊಸ ಬಾಗಿಲು ಬಹುಶಃ ನಿನ್ನ ಜೀವನದ ಅತ್ಯಂತ ಸುಂದರವಾದ ಅಧ್ಯಾಯಕ್ಕೆ ದಾರಿ ಮಾಡಿಕೊಡಬಹುದು. ಆದ್ದರಿಂದ ಕಳೆದುಕೊಂಡದ್ದನ್ನು ನೆನೆದು ಅಳುವುದಕ್ಕಿಂತ ಮುಂದೆ ಸಿಗಬಹುದಾದ ಅವಕಾಶವನ್ನು ನಂಬು. ನಂಬಿಕೆ ಇರುವವರೆಗೆ
ಯಾವುದೂ ಮುಗಿದಿಲ್ಲ. ಯಾಕೆಂದರೆ ಶ್ರೀಕೃಷ್ಣನ ಮಾತಿನಲ್ಲಿ ಭಯವಲ್ಲ, ನಂಬಿಕೆಯೇ ಮನುಷ್ಯನನ್ನು ಮುಂದೆ ನಡೆಸುತ್ತದೆ. ನಿಮಗೆ ಗೊತ್ತೇ, ಮನುಷ್ಯನನ್ನು ಸೋಲಿಸುವುದು ಯಾವಾಗಲೂ ಹೊರಗಿನ ಶತ್ರುಗಳಲ್ಲ, ಅವನ ಮನಸ್ಸಿನಲ್ಲೇ ಹುಟ್ಟುವ ಭಯ, ಅವನ ಕಲ್ಪನೆಯಲ್ಲೇ ಬೆಳೆಯುವ ಆತಂಕ, ಮತ್ತು ಅವನನ್ನೇ ಅವನು ನಂಬದಿರುವ ಆ ಒಂದು ಕ್ಷಣ. ಬಹಳ ಜನರು ಜೀವನದಲ್ಲಿ ಕಷ್ಟದಿಂದ ಸೋಲುವುದಿಲ್ಲ, ಕಷ್ಟ ಬರುವ ಮೊದಲೇ ಭಯದಿಂದ ಸೋಲುತ್ತಾರೆ. ನಾಳೆ ಏನಾಗುತ್ತೋ, ನನಗೆ ಕೆಲಸ ಸಿಗುತ್ತದೆಯೇ, ನನ್ನ ಕುಟುಂಬ ಹೇಗಾಗುತ್ತೆ, ನಾನು ಯಶಸ್ವಿಯಾಗುತ್ತೇನಾ, ಈ ಪ್ರಶ್ನೆಗಳು ನಿಧಾನವಾಗಿ ಮನಸ್ಸನ್ನು ಆವರಿಸುತ್ತವೆ. ಒಂದು ದಿನ ಆ ಭಯವೇ ನಮ್ಮ ಜೀವನವನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತದೆ. ಆದರೆ ಶ್ರೀಕೃಷ್ಣ ಒಂದು ಅದ್ಭುತವಾದ ಸಂದೇಶವನ್ನು ನೀಡುತ್ತಾರೆ. ನಡೆಯದಿರುವ ಘಟನೆಯ ಬಗ್ಗೆ ಚಿಂತಿಸುವುದರಿಂದ ಇಂದಿನ ಶಾಂತಿಯನ್ನು ಕಳೆದುಕೊಳ್ಳಬೇಡ. ಯೋಚಿಸಿ ನೋಡಿ, ನಮ್ಮ ಜೀವನದಲ್ಲಿ ನಾವು ಚಿಂತಿಸಿದ ಎಷ್ಟು ವಿಷಯಗಳು ನಿಜವಾಗಿವೆ? ಬಹಳ ಕಡಿಮೆ. ಆದರೆ ಆ ಚಿಂತೆಯಿಂದ ಕಳೆದುಕೊಂಡ ಸಮಯ, ಕಳೆದುಕೊಂಡ ಸಂತೋಷ, ಕಳೆದುಕೊಂಡ ಆರೋಗ್ಯ, ಅವು ಮರಳಿ ಬರುವುದಿಲ್ಲ. ಆದ್ದರಿಂದ ಶ್ರೀಕೃಷ್ಣ ಹೇಳುತ್ತಾರೆ, ಈ ಕ್ಷಣವನ್ನು ಬದುಕು, ಈ ಕ್ಷಣವೇ ನಿನ್ನ ನಿಜವಾದ ಜೀವನ. ನಿನ್ನೆ ಈಗ ಇಲ್ಲ, ನಾಳೆ ಇನ್ನೂ ಬಂದಿಲ್ಲ, ನಮ್ಮ ಕೈಯಲ್ಲಿ ಇರುವುದು ಈ ಒಂದು ಕ್ಷಣ ಮಾತ್ರ. ಈ ಕ್ಷಣವನ್ನು ಭಯದಿಂದ ತುಂಬಿಸಿದರೆ ನಮ್ಮ ಸಂಪೂರ್ಣ ಜೀವನ ಭಯದಲ್ಲೇ ಕಳೆಯುತ್ತದೆ. ಆದರೆ ಈ ಕ್ಷಣವನ್ನು ಧೈರ್ಯದಿಂದ ಬದುಕಿದರೆ ನಮ್ಮ ಭವಿಷ್ಯವು ಧೈರ್ಯದಿಂದ ತುಂಬಿರುತ್ತದೆ. ಒಂದು ಸಣ್ಣ ಕಥೆ ಕೇಳಿ. ಒಬ್ಬ ಶಿಷ್ಯನು ಶ್ರೀಕೃಷ್ಣನನ್ನು ಕೇಳಿದ, ಪ್ರಭು, ನನ್ನ ಮನಸ್ಸು ಯಾವಾಗಲೂ ಭಯದಲ್ಲೇ ಇರುತ್ತದೆ, ನಾನು ಏನು ಮಾಡಲಿ? ಅದಕ್ಕೆ ಶ್ರೀಕೃಷ್ಣ ಉತ್ತರಿಸಿದರು, ನೀನು ನಿನ್ನ ಮನಸ್ಸಿಗೆ ಆಹಾರವಾಗಿ ಏನು ಕೊಡುತ್ತೀಯೋ ಅದೇ ನಿನ್ನ ಜೀವನವಾಗುತ್ತದೆ. ನೀನು ದಿನವಿಡೀ ನಕಾರಾತ್ಮಕ ಮಾತುಗಳನ್ನು ಕೇಳಿದರೆ, ಭಯಾನಕ ವಿಚಾರಗಳ ಬಗ್ಗೆ ಯೋಚಿಸಿದರೆ ನಿನ್ನ ಮನಸ್ಸು ಭಯದಿಂದ ತುಂಬುತ್ತದೆ. ಆದರೆ ಒಳ್ಳೆಯ ವಿಚಾರಗಳನ್ನು ಓದಿದರೆ, ದೇವರನ್ನು ಸ್ಮರಿಸಿದರೆ, ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಮನಸ್ಸು ಒಂದು ತೋಟದಂತಿದೆ, ಅದರಲ್ಲಿ ಯಾವ ಬೀಜವನ್ನು ಬಿತ್ತುತ್ತೀಯೋ ಅದೇ ಗಿಡ ಬೆಳೆಯುತ್ತದೆ. ಭಯದ ಬೀಜ ಬಿತ್ತಿದರೆ ಆತಂಕ ಬೆಳೆಯುತ್ತದೆ, ಧೈರ್ಯದ ಬೀಜ ಬಿತ್ತಿದರೆ ಯಶಸ್ಸು ಬೆಳೆಯುತ್ತದೆ, ನಂಬಿಕೆಯ ಬೀಜ ಬಿತ್ತಿದರೆ ಅದ್ಭುತಗಳು ನಡೆಯಲು ಆರಂಭವಾಗುತ್ತವೆ. ಶ್ರೀಕೃಷ್ಣ ಹೇಳುತ್ತಾರೆ, ಮನಸ್ಸನ್ನು ನಿಯಂತ್ರಿಸಿದವನೇ ನಿಜವಾದ ಯೋಧ. ಯುದ್ಧಭೂಮಿಯಲ್ಲಿ ಗೆಲ್ಲುವುದು ದೊಡ್ಡ ವಿಷಯವಲ್ಲ, ಸ್ವಂತ ಮನಸ್ಸನ್ನು ಗೆಲ್ಲುವುದು ಅದೇ ನಿಜವಾದ ವಿಜಯ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ. ಮೊದಲು 2 ನಿಮಿಷ ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಂತರ ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನು ನೆನೆಸಿ ನಿಧಾನವಾಗಿ ಹೇಳಿ, ಹೇ ಕೃಷ್ಣ, ಇಂದಿನ ದಿನವನ್ನು ನಾನು ಭಯದಿಂದಲ್ಲ, ನಂಬಿಕೆಯಿಂದ ಆರಂಭಿಸುತ್ತೇನೆ. ನನ್ನ ಮನಸ್ಸಿಗೆ ಶಾಂತಿ ಕೊಡು, ನನ್ನ ಹೆಜ್ಜೆಗಳಿಗೆ ದಾರಿ ತೋರು, ನನ್ನ ಹೃದಯಕ್ಕೆ ಧೈರ್ಯ ಕೊಡು. ಈ ಸಣ್ಣ ಅಭ್ಯಾಸ ನಿಮ್ಮ ದಿನವನ್ನೇ ಬದಲಾಯಿಸಬಹುದು. ಯಾಕೆಂದರೆ ಹೊರಗಿನ ಪರಿಸ್ಥಿತಿ ಬದಲಾಗುವ ಮೊದಲು ಒಳಗಿನ ಮನಸ್ಸು ಬದಲಾಗಬೇಕು. ಮನಸ್ಸು ಬದಲಾದಾಗ ಜೀವನವು ಬದಲಾಗಲು ಪ್ರಾರಂಭಿಸುತ್ತದೆ. ನೆನಪಿಡಿ, ಭಯ ಯಾವಾಗಲೂ ಹೇಳುತ್ತದೆ, ನೀನು ಸಾಧ್ಯವಿಲ್ಲ. ಆದರೆ ಶ್ರೀಕೃಷ್ಣನ ಧ್ವನಿ ಹೇಳುತ್ತದೆ, ನಾನು ನಿನ್ನ ಜೊತೆ ಇದ್ದೇನೆ, ಮುಂದೆ ನಡೆಯು. ಆ 2 ಧ್ವನಿಗಳಲ್ಲಿ ನೀವು ಯಾವುದನ್ನು ಕೇಳುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಭಯವನ್ನು ಅಲ್ಲ, ನಂಬಿಕೆಯನ್ನು ಆಯ್ಕೆ ಮಾಡಿ. ಸಂಶಯವನ್ನು ಅಲ್ಲ, ಧೈರ್ಯವನ್ನು ಆಯ್ಕೆ ಮಾಡಿ. ನಿರಾಶೆಯನ್ನು ಅಲ್ಲ, ಶ್ರೀಕೃಷ್ಣನ ಮಾರ್ಗವನ್ನು ಆಯ್ಕೆ ಮಾಡಿ. ಆಗ ನಿಮ್ಮ ಜೀವನದಲ್ಲಿ ಕತ್ತಲೆ ಇದ್ದರೂ ಅದರ ನಡುವೆ ಬೆಳಕಿನ ದಾರಿ ಕಾಣಲು ಪ್ರಾರಂಭವಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ನೀವು ಸೋತಿದ್ದೀರಾ? ಬಹುಶಃ ಒಂದು ಪರೀಕ್ಷೆಯಲ್ಲಿ, ಒಂದು ಉದ್ಯೋಗದ ಸಂದರ್ಶನದಲ್ಲಿ, ಒಂದು ವ್ಯವಹಾರದಲ್ಲಿ, ಒಂದು ಸಂಬಂಧದಲ್ಲಿ, ಅಥವಾ ನಿಮ್ಮ ಕನಸಿನ ಮುಂದೆ. ಸೋಲು ಬಂದಾಗ ಜಗತ್ತು ನಮ್ಮನ್ನು 2 ರೀತಿಯಲ್ಲಿ ನೋಡುತ್ತದೆ. ಕೆಲವರು ನಮ್ಮನ್ನು ಸಮಾಧಾನಪಡಿಸುತ್ತಾರೆ, ಇನ್ನು ಕೆಲವರು ನಮ್ಮನ್ನು ಹಾಸ್ಯ ಮಾಡುತ್ತಾರೆ. ಇವನಿಂದ ಏನೂ ಆಗಲ್ಲ, ಇವಳು ಯಶಸ್ವಿಯಾಗುವುದಿಲ್ಲ, ನೋಡಿ ಮತ್ತೆ ಸೋತಿದ್ದಾನೆ. ಇಂತಹ ಮಾತುಗಳು ಹೃದಯವನ್ನು ಗಾಯಗೊಳಿಸುತ್ತವೆ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ಇತರರ ಮಾತುಗಳು ನಿನ್ನ ಭವಿಷ್ಯವನ್ನು ಬರೆಯುವುದಿಲ್ಲ. ನಿನ್ನ ಕರ್ಮ, ನಿನ್ನ ಧೈರ್ಯ ಮತ್ತು ನಿನ್ನ ನಿರಂತರ ಪ್ರಯತ್ನವೇ ನಿನ್ನ ದಾರಿಯನ್ನು ನಿರ್ಮಿಸುತ್ತದೆ. ಸೋಲು ಎಂದರೆ ಅಂತ್ಯವಲ್ಲ, ಸೋಲು ಎಂದರೆ ಮುಂದಿನ ಹೆಜ್ಜೆಯನ್ನು ಇನ್ನಷ್ಟು ಜಾಣ್ಮೆಯಿಂದ ಇಡುವ ಅವಕಾಶ. ಅರ್ಜುನನ ಜೀವನದಲ್ಲೂ ಗೊಂದಲವಿತ್ತು, ಅವನಿಗೆ ಭಯವಿತ್ತು, ಆದರೆ ಅವನು ಅಲ್ಲೇ ನಿಂತಿರಲಿಲ್ಲ. ಕೃಷ್ಣನ ಮಾರ್ಗದರ್ಶನವನ್ನು ಸ್ವೀಕರಿಸಿ ಮತ್ತೆ ಎದ್ದು ನಿಂತ. ಜೀವನವು ಹಾಗೆಯೇ, ನೀನು ಎಷ್ಟು ಬಾರಿ ಬಿದ್ದೆ ಎಂಬುದಕ್ಕಿಂತ ಎಷ್ಟು ಬಾರಿ ಮತ್ತೆ ಎದ್ದು ನಿಂತೆ ಎಂಬುದೇ ಮುಖ್ಯ. ಒಂದು ಮಗು ನಡೆಯಲು ಕಲಿಯುವಾಗ ಅದು ಅನೇಕ ಬಾರಿ ಬೀಳುತ್ತದೆ, ಆದರೆ ಅದು
ನಾನು ನಡೆಯಲು ಹುಟ್ಟಿಲ್ಲ ಎಂದು ಎಂದಿಗೂ ಹೇಳುವುದಿಲ್ಲ. ಮತ್ತೆ ಪ್ರಯತ್ನಿಸುತ್ತದೆ, ಮತ್ತೆ ಎದ್ದು ನಿಲ್ಲುತ್ತದೆ, ಕೊನೆಗೆ ನಡೆಯುವುದನ್ನು ಕಲಿಯುತ್ತದೆ. ಹಾಗಾದರೆ ಒಬ್ಬ ದೊಡ್ಡ ಮನುಷ್ಯನಾದ ನಾವು ಒಂದು ಸೋಲಿನಿಂದಲೇ ಯಾಕೆ ನಮ್ಮ ಕನಸನ್ನು ಬಿಟ್ಟುಬಿಡಬೇಕು? ನೆನಪಿಡಿ, ಪ್ರತಿ ಯಶಸ್ವಿ ವ್ಯಕ್ತಿಯ ಹಿಂದೆ ಯಾರಿಗೂ ಕಾಣದ ಅನೇಕ ಸೋಲುಗಳಿರುತ್ತವೆ. ಆದರೆ ಅವರು ಒಂದು ಕೆಲಸ ಮಾಡಿದರು, ಅವರು ನಿಲ್ಲಲಿಲ್ಲ. ಶ್ರೀಕೃಷ್ಣನ ಸಂದೇಶವೂ ಇದೆ, ಕರ್ತವ್ಯ ಮಾಡು, ಫಲದ ಭಯದಿಂದ ಕರ್ತವ್ಯವನ್ನು ಬಿಡಬೇಡ. ಬಹಳ ಜನರು ಫಲದ ಭಯದಿಂದ ಪ್ರಯತ್ನವನ್ನೇ ಆರಂಭಿಸುವುದಿಲ್ಲ. ಸೋತರೆ ಜನರು ಏನು ಹೇಳುತ್ತಾರೆ, ನನ್ನಿಂದ ಆಗದಿದ್ದರೆ? ಈ ಪ್ರಶ್ನೆಗಳು ಕನಸನ್ನು ಆರಂಭವಾಗುವ ಮುಂಚೆಯೇ ಕೊನೆಗೊಳಿಸುತ್ತವೆ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ಪ್ರಯತ್ನ ಮಾಡದಿರುವುದೇ ನಿಜವಾದ ಸೋಲು. ಇಂದು ನೀನು ಬಿದ್ದಿದ್ದರೆ ಅದು ನಿನ್ನ ಅಂತಿಮ ಸ್ಥಾನವಲ್ಲ, ಅದು ಕೇವಲ ಸ್ವಲ್ಪ ಸಮಯದ ವಿರಾಮ. ನಿನ್ನೊಳಗೆ ಇನ್ನೂ ಉಸಿರು ಇದೆ, ನಿನ್ನೊಳಗೆ ಇನ್ನೂ ಕನಸು ಇದೆ. ಅಂದರೆ ದೇವರು ಇನ್ನೂ ನಿನ್ನ ಕಥೆಯನ್ನು ಮುಗಿಸಿಲ್ಲ. ಅವಮಾನವು ಜೀವನದ ಒಂದು ಭಾಗ. ಕೆಲವರು ನಿನ್ನನ್ನು ತಿರಸ್ಕರಿಸುತ್ತಾರೆ, ಕೆಲವರು ನಿನ್ನನ್ನು ಕಡಿಮೆ ಮಾಡುತ್ತಾರೆ. ಆದರೆ ಅವರ ಮಾತುಗಳಿಂದ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ಒಂದು ಸಿಂಹವನ್ನು 100 ಕುರಿಗಳು ದುರ್ಬಲ ಎಂದು ಹೇಳಿದರು. ಅದು ಸಿಂಹವೇ. ಅದೇ ರೀತಿ ಜನರ ಅಭಿಪ್ರಾಯ ನಿನ್ನ ಗುರುತಲ್ಲ, ನಿನ್ನ ಕಾರ್ಯವೇ ನಿನ್ನ ಗುರುತು. ಆದ್ದರಿಂದ ಇಂದು ನಿನ್ನನ್ನು ಯಾರಾದರೂ ಅವಮಾನಿಸಿದ್ದರೆ ಅದನ್ನು ಹೃದಯದಲ್ಲಿ ಕೋಪವಾಗಿ ಇಟ್ಟುಕೊಳ್ಳಬೇಡ. ಅದನ್ನು ಮುಂದೆ ಸಾಗುವ ಶಕ್ತಿಯಾಗಿ ಪರಿವರ್ತಿಸು. ಪ್ರತಿ ಅವಮಾನವನ್ನು ಒಂದು ಹೊಸ ಸಂಕಲ್ಪವನ್ನಾಗಿ ಮಾಡು. ಪ್ರತಿ ಸೋಲನ್ನು ಒಂದು ಹೊಸ ಪಾಠವನ್ನಾಗಿ ಮಾಡು. ಪ್ರತಿ ಕಣ್ಣೀರನ್ನು ಒಂದು ಹೊಸ ಧೈರ್ಯವನ್ನಾಗಿ ಮಾಡು. ಆಗ ಒಂದು ದಿನ ನಿನ್ನ ಯಶಸ್ಸೇ ನಿನ್ನ ಪರವಾಗಿ ಮಾತನಾಡುತ್ತದೆ. ಮಾತಿನಿಂದಲ್ಲ, ಸಾಧನೆಯಿಂದ ಉತ್ತರ ಕೊಡು. ಕೋಪದಿಂದಲ್ಲ, ಶಾಂತಿಯಿಂದ ಉತ್ತರ ಕೊಡು. ಸೋಲಿನಿಂದಲ್ಲ, ಮತ್ತೆ ಎದ್ದು ನಿಂತು ಉತ್ತರ ಕೊಡು. ಕೊನೆಯಲ್ಲಿ ಶ್ರೀಕೃಷ್ಣನ ಈ ಮಾತನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳಿ. ನಿನ್ನನ್ನು ಕೆಳಕ್ಕೆ ತಳ್ಳಿದ ಪ್ರತಿಯೊಂದು ಅನುಭವವು ನೀನು ಮತ್ತೆ ಎದ್ದು ನಿಲ್ಲಲು ಒಂದು ಮೆಟ್ಟಿಲಾಗಬಹುದು. ಆಯ್ಕೆ ನಿನ್ನದು. ಆದ್ದರಿಂದ ಇಂದು ಈ ಕ್ಷಣದಿಂದ ಒಂದು ನಿರ್ಧಾರ ಮಾಡಿ, ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ. ನಾನು ನನ್ನ ಕನಸನ್ನು ಬಿಡುವುದಿಲ್ಲ. ನಾನು ನನ್ನ ಮೇಲೆ ನಂಬಿಕೆ ಇಡುತ್ತೇನೆ ಮತ್ತು ನಾನು ಶ್ರೀಕೃಷ್ಣನ ಮಾರ್ಗದಲ್ಲಿ ಮುಂದೆ ಸಾಗುತ್ತೇನೆ. ಒಂದು ಪ್ರಶ್ನೆಯನ್ನು ನಿಮ್ಮ ಮನಸ್ಸಿಗೆ ಕೇಳಿಕೊಳ್ಳಿ. ನೀವು ಕೊನೆಯ ಬಾರಿ ನಿಜವಾದ ಸಂತೋಷದಿಂದ ಯಾವಾಗ ನಕ್ಕಿದ್ದೀರಿ? ಯಾವಾಗ ಮನಸ್ಸು ಸಂಪೂರ್ಣವಾಗಿ ಹಗುರವಾಗಿತ್ತು? ಯಾವಾಗ ರಾತ್ರಿ ಯಾವುದೇ ಚಿಂತೆಯಿಲ್ಲದೆ ನಿದ್ರೆ ಮಾಡಿದ್ದೀರಿ? ಇಂದು ಬಹಳ ಜನರ ಮುಖದಲ್ಲಿ ನಗು ಇದೆ, ಆದರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಹೊರಗೆ ಎಲ್ಲವೂ ಸರಿಯಾಗಿರುವಂತೆ ಕಾಣುತ್ತದೆ, ಆದರೆ ಒಳಗೆ ಸಾವಿರಾರು ಚಿಂತೆಗಳು ನಡೆಯುತ್ತಿರುತ್ತವೆ. ಶ್ರೀಕೃಷ್ಣ ಹೇಳುತ್ತಾರೆ, ನಿಜವಾದ ಸಂತೋಷವು ಹೊರಗಿನ ವಸ್ತುಗಳಿಂದ ಬರುವುದಿಲ್ಲ, ಅದು ಒಳಗಿನ ಮನಸ್ಸಿನ ಸ್ಥಿತಿಯಿಂದ ಬರುತ್ತದೆ. ನಾವು ಆಗಾಗ ಯೋಚಿಸುತ್ತೇವೆ, ಹಣ ಬಂದರೆ ಸಂತೋಷ, ದೊಡ್ಡ ಮನೆ ಸಿಕ್ಕರೆ ಸಂತೋಷ, ಎಲ್ಲರೂ ನನ್ನನ್ನು ಹೊಗಳಿದರೆ ಸಂತೋಷ. ಆದರೆ ಇವೆಲ್ಲವೂ ತಾತ್ಕಾಲಿಕ. ಒಂದು ಆಸೆ ಈಡೇರಿದ ತಕ್ಷಣ ಇನ್ನೊಂದು ಆಸೆ ಹುಟ್ಟುತ್ತದೆ. ಆ ಆಸೆಯ ಹಿಂದೆ ಓಡುತ್ತಾ ನಾವು ಇಂದಿನ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಶ್ರೀಕೃಷ್ಣ ಹೇಳುತ್ತಾರೆ, ಸಿಕ್ಕಿರುವುದಕ್ಕೆ ಕೃತಜ್ಞತೆ ಇರಲಿ. ಸಿಗಬೇಕಾದುದಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸು. ಕೃತಜ್ಞತೆ ಮನಸ್ಸಿಗೆ ಔಷಧಿಯಂತೆ. ಪ್ರತಿ ಬೆಳಗ್ಗೆ ಎದ್ದು ಮೊದಲಿಗೆ 3 ವಿಷಯಗಳಿಗೆ ಧನ್ಯವಾದ ಹೇಳಿ. ನಿಮ್ಮ ಉಸಿರಿಗೆ, ನಿಮ್ಮ ಕುಟುಂಬಕ್ಕೆ, ಇನ್ನೊಂದು ಹೊಸ ದಿನಕ್ಕೆ. ಈ ಸಣ್ಣ ಅಭ್ಯಾಸ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಇನ್ನೊಂದು ದೊಡ್ಡ ವಿಷಯ, ಕ್ಷಮೆ. ಬಹಳ ಜನರು ತಮ್ಮನ್ನು ನೋಯಿಸಿದವರನ್ನು ವರ್ಷಗಳವರೆಗೆ ಮನಸ್ಸಿನಲ್ಲಿ ಹೊತ್ತುಕೊಂಡು ನಡೆಯುತ್ತಾರೆ. ಅವರು ಮಾಡಿದ ತಪ್ಪು ನಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಮತ್ತೆ ಮತ್ತೆ ಬದುಕುತ್ತದೆ. ಆದರೆ ನೋವು ಅನುಭವಿಸುವವರು ಯಾರು? ನಾವೇ. ಶ್ರೀಕೃಷ್ಣ ಹೇಳುತ್ತಾರೆ, ಕ್ಷಮಿಸುವುದು ಎಂದರೆ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ, ನಿನ್ನ ಮನಸ್ಸನ್ನು ನೋವಿನ ಬಂಧನದಿಂದ ಮುಕ್ತಗೊಳಿಸುವುದು. ಯಾರನ್ನಾದರೂ ದ್ವೇಷಿಸುವುದು ಬಿಸಿ ಕೆಂಡವನ್ನು ಕೈಯಲ್ಲಿ ಹಿಡಿದು ಇನ್ನೊಬ್ಬರಿಗೆ ಎಸೆಯಲು ಕಾಯುವಂತಿದೆ. ಮೊದಲು ಸುಡುವುದು ನಮ್ಮ ಕೈ. ಆದ್ದರಿಂದ ಕ್ಷಮೆ ಎಂಬುದು ಇನ್ನೊಬ್ಬರಿಗೆ ಕೊಡುವ ಉಡುಗೊರೆಯಲ್ಲ, ಅದು ನಮಗೆ ನಾವು ಕೊಡುವ ಸ್ವಾತಂತ್ರ್ಯ. ನಿಮ್ಮ ಹೃದಯದಲ್ಲಿ ವರ್ಷಗಳಿಂದ ಇರುವ ಕೋಪ, ಅಸೂಯೆ, ದುಃಖ ಇವುಗಳನ್ನು ನಿಧಾನವಾಗಿ ಬಿಡಲು ಕಲಿಯಿರಿ. ಏಕೆಂದರೆ ಖಾಲಿಯಾದ ಹೃದಯದಲ್ಲೇ ಹೊಸ ಸಂತೋಷಕ್ಕೆ ಜಾಗ ಸಿಗುತ್ತದೆ. ಶ್ರೀಕೃಷ್ಣ ಮತ್ತೊಂದು ಅದ್ಭುತವಾದ ಮಾತು ಹೇಳುತ್ತಾರೆ, ಮನಸ್ಸು ಶಾಂತವಾಗಿದ್ದರೆ ಚಿಕ್ಕ ವಿಷಯಗಳಲ್ಲೂ ಸಂತೋಷ ಕಾಣುತ್ತದೆ. ಬೆಳಗಿನ ಸೂರ್ಯೋದಯ, ಮಳೆಯ ಪರಿಮಳ, ತಾಯಿಯ ನಗು, ತಂದೆಯ ಆಶೀರ್ವಾದ, ಮಗುವಿನ ನಗು, ಒಂದು ಹೂವು ಅರಳುವುದು, ಇವೆಲ್ಲವೂ ಜೀವನದ ಅಮೂಲ್ಯ ಕ್ಷಣಗಳು. ಆದರೆ ನಾವು ದೊಡ್ಡ ಕನಸುಗಳ ಹಿಂದೆ ಓಡುತ್ತಾ ಈ ಸಣ್ಣ ಸಂತೋಷಗಳನ್ನು ಮರೆತುಬಿಡುತ್ತೇವೆ. ಒಮ್ಮೆ
ನಿಧಾನವಾಗಿ ನಡೆಯಿರಿ. ಆಕಾಶವನ್ನು ನೋಡಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ಶ್ರೀಕೃಷ್ಣನ ನಾಮವನ್ನು ಸ್ಮರಿಸಿ. ನಂತರ ನಿಮ್ಮನ್ನೇ ಕೇಳಿಕೊಳ್ಳಿ, ನನ್ನ ಜೀವನದಲ್ಲಿ ಈಗಲೇ ಧನ್ಯವಾದ ಹೇಳಲು ಏನು ಇದೆ? ಉತ್ತರ ಸಿಕ್ಕಾಗ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು. ಏಕೆಂದರೆ ಎಷ್ಟೋ ಆಶೀರ್ವಾದಗಳು ಈಗಾಗಲೇ ನಿಮ್ಮ ಜೀವನದಲ್ಲಿವೆ. ನಾವು ಅವನ್ನು ಗಮನಿಸಿರಲಿಲ್ಲ. ನೆನಪಿಡಿ, ಸಂತೋಷ ಎನ್ನುವುದು ಒಂದು ದಿನ ಸಿಗುವ ಗುರಿಯಲ್ಲ, ಪ್ರತಿದಿನ ಬದುಕುವ ಒಂದು ವಿಧಾನ. ಶಾಂತಿ ಎನ್ನುವುದು ಹೊರಗಿನ ಪರಿಸ್ಥಿತಿಯಿಂದ ಬರುವುದಲ್ಲ, ಒಳಗಿನ ನಂಬಿಕೆಯಿಂದ ಬರುವುದು. ಮತ್ತು ಆ ನಂಬಿಕೆಗೆ ದಾರಿ ತೋರುವ ಬೆಳಕು ಶ್ರೀಕೃಷ್ಣನ ಉಪದೇಶ. ಆದ್ದರಿಂದ ಇಂದಿನಿಂದ ಕೋಪಕ್ಕಿಂತ ಕ್ಷಮೆಯನ್ನು ಆಯ್ಕೆ ಮಾಡಿ, ದುಃಖಕ್ಕಿಂತ ಕೃತಜ್ಞತೆಯನ್ನು ಆಯ್ಕೆ ಮಾಡಿ, ಭಯಕ್ಕಿಂತ ನಂಬಿಕೆಯನ್ನು ಆಯ್ಕೆ ಮಾಡಿ. ಆಗ ನಿಮ್ಮ ಜೀವನದಲ್ಲಿ ಶಾಂತಿ ನಿಧಾನವಾಗಿ ನೆಲೆಸಲು ಆರಂಭವಾಗುತ್ತದೆ. ಈ ಕ್ಷಣದಲ್ಲಿ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ನಾನು ನನ್ನ ಕನಸುಗಳನ್ನು ನಿಜವಾಗಿಯೂ ನಂಬುತ್ತೇನೆಯೇ? ಅಥವಾ ಜನರ ಮಾತುಗಳನ್ನು ನಂಬಿ ನನ್ನ ಕನಸುಗಳನ್ನೇ ನಾನು ಅನುಮಾನಿಸುತ್ತೇನೆಯೇ? ಬಹಳ ಜನರು ಜೀವನದಲ್ಲಿ ಸೋಲುವುದಕ್ಕೆ ಕಾರಣ ಅವರ ಸಾಮರ್ಥ್ಯ ಕಡಿಮೆ ಇರುವುದಲ್ಲ, ಅವರ ನಂಬಿಕೆ ದುರ್ಬಲವಾಗಿರುವುದು. ಒಬ್ಬ ಮನುಷ್ಯ ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳುವ ಮಾತುಗಳು ಅವನ ಭವಿಷ್ಯವನ್ನು ರೂಪಿಸುತ್ತವೆ. ಪ್ರತಿದಿನ ನನ್ನಿಂದ ಆಗುವುದಿಲ್ಲ, ನಾನು ಅದೃಷ್ಟಹೀನ, ನನ್ನ ಜೀವನದಲ್ಲಿ ಒಳ್ಳೆಯದೇ ಆಗುವುದಿಲ್ಲ ಎಂದು ಹೇಳುತ್ತಾ ಹೋದರೆ ಆ ಮಾತುಗಳೇ ನಮ್ಮ ಮನಸ್ಸಿನಲ್ಲಿ ಸತ್ಯವಾಗಿ ಬೇರೂರಲು ಆರಂಭಿಸುತ್ತವೆ. ಆದರೆ ಶ್ರೀಕೃಷ್ಣ ನಮಗೆ ಒಂದು ವಿಭಿನ್ನ ಮಾರ್ಗವನ್ನು ತೋರಿಸುತ್ತಾರೆ. ಅವರು ಹೇಳುತ್ತಾರೆ, ಮೊದಲು ನಿನ್ನ ಮನಸ್ಸನ್ನು ಗೆಲ್ಲು, ನಂತರ ಜಗತ್ತು ನಿನ್ನ ದಾರಿಯನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಯಶಸ್ಸು ಹೊರಗಿನಿಂದ ಆರಂಭವಾಗುವುದಿಲ್ಲ, ಅದು ಮನಸ್ಸಿನೊಳಗೆ ಹುಟ್ಟುತ್ತದೆ. ಒಂದು ಬೀಜ ಮೊದಲು ಕಾಣುವುದಿಲ್ಲ, ಆದರೆ ಅದರೊಳಗೆ ಒಂದು ದೊಡ್ಡ ಮರ ಅಡಗಿರುತ್ತದೆ. ಅದೇ ರೀತಿ ನಿನ್ನೊಳಗೂ ಒಂದು ಅಪಾರ ಶಕ್ತಿಯಿದೆ. ಆ ಶಕ್ತಿಯನ್ನು ಎಚ್ಚರಿಸುವುದು ನಿನ್ನ ನಂಬಿಕೆ. ಒಂದು ದಿನದಲ್ಲಿ ಜೀವನ ಬದಲಾಗುವುದಿಲ್ಲ, ಆದರೆ ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಸರಿಯಾದ ಕೆಲಸಗಳು ಒಂದು ದಿನ ಸಂಪೂರ್ಣ ಜೀವನವನ್ನೇ ಬದಲಾಯಿಸುತ್ತವೆ. ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು, ಫಲವು ತನ್ನ ಸಮಯದಲ್ಲಿ ಬರುತ್ತದೆ. ಇಂದಿನ ಜಗತ್ತಿನಲ್ಲಿ ಎಲ್ಲರಿಗೂ ಬೇಗ ಯಶಸ್ಸು ಬೇಕು. ಒಂದು ವಾರದಲ್ಲಿ ಫಲ, ಒಂದು ತಿಂಗಳಲ್ಲಿ ಹಣ, ಒಂದು ವರ್ಷದಲ್ಲಿ ದೊಡ್ಡ ಹೆಸರು. ಆದರೆ ಪ್ರಕೃತಿಯ ನಿಯಮ ಹಾಗಿಲ್ಲ. ಒಂದು ಮರ ಬೆಳೆದು ಫಲ ಕೊಡಲು ಸಮಯ ಬೇಕು, ಒಂದು ನದಿ ಸಮುದ್ರ ತಲುಪಲು ಸಮಯ ಬೇಕು. ಹಾಗೆಯೇ ಒಂದು ಕನಸು ನಿಜವಾಗಲೂ ಸಹ ಸಮಯ ಬೇಕು. ಆ ಸಮಯದಲ್ಲಿ ನಂಬಿಕೆ ಕಳೆದುಕೊಳ್ಳಬಾರದು. ನೀವು ಇಂದು ಮಾಡುವ ಪ್ರಾಮಾಣಿಕ ಪ್ರಯತ್ನ ನಾಳೆ ನಿಮ್ಮ ಭವಿಷ್ಯದ ಅಡಿಪಾಯವಾಗುತ್ತದೆ. ಜನರು ನಿನ್ನನ್ನು ನೋಡದೇ ಇರಬಹುದು, ನಿನ್ನ ಶ್ರಮವನ್ನು ಗುರುತಿಸದೇ ಇರಬಹುದು, ಆದರೆ ಪ್ರತಿ ಒಳ್ಳೆಯ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ನಾವು ಬೀಜ ಬಿತ್ತುವವರಾಗಿರುತ್ತೇವೆ, ಫಲವನ್ನು ತಕ್ಷಣ ಕಾಣುವುದಿಲ್ಲ, ಆದರೆ ಒಂದು ದಿನ ಅದೇ ಬೀಜ ದೊಡ್ಡ ನೆರಳಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಗುರಿ ಸ್ಪಷ್ಟವಾಗಿದ್ದರೆ ದಾರಿಯ ಕಷ್ಟಗಳು ನಿನ್ನನ್ನು ತಡೆಯಲಾರವು. ಆದ್ದರಿಂದ ನಿನ್ನ ಗುರಿಯನ್ನು ಪ್ರತಿದಿನ ನೆನಪಿಸಿಕೋ. ನೀನು ಏಕೆ ಈ ಪ್ರಯಾಣ ಆರಂಭಿಸಿದೆ? ನಿನ್ನ ಕುಟುಂಬಕ್ಕಾಗಿ, ನಿನ್ನ ಕನಸಿಗಾಗಿ, ನಿನ್ನ ಆತ್ಮಗೌರವಕ್ಕಾಗಿ. ಆ ಕಾರಣವನ್ನು ಎಂದಿಗೂ ಮರೆಯಬೇಡ, ಯಾಕೆಂದರೆ ಕಷ್ಟದ ದಿನಗಳಲ್ಲಿ ಅದೇ ಕಾರಣ ನಿನಗೆ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಕೊಡುತ್ತದೆ. ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನು ನೆನೆಸಿ ನಿಧಾನವಾಗಿ ಹೇಳಿ, ಹೇ ಕೃಷ್ಣ, ನನ್ನ ಮನಸ್ಸಿನಲ್ಲಿ ಇರುವ ಭಯವನ್ನು ದೂರಮಾಡು, ನನ್ನ ಪ್ರಯತ್ನಕ್ಕೆ ದಿಕ್ಕು ಕೊಡು, ನಾನು ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಕೊಡು. ನಾನು ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ, ಫಲವನ್ನು ನಿನ್ನ ಕೈಗೆ ಬಿಡುತ್ತೇನೆ. ಈ ಪ್ರಾರ್ಥನೆ ಕೇವಲ ಪದಗಳಲ್ಲ, ಇದು ನಮ್ಮ ಅಹಂಕಾರವನ್ನು ಬಿಟ್ಟು ನಂಬಿಕೆಯನ್ನು ಅಪ್ಪಿಕೊಳ್ಳುವ ಒಂದು ಸಂಕಲ್ಪ. ನೆನಪಿಡಿ, ಜೀವನದಲ್ಲಿ ದೊಡ್ಡ ಅದ್ಭುತಗಳು ನಡೆಯುವುದು ನಾವು ಭಯವನ್ನು ಬಿಟ್ಟು ನಂಬಿಕೆಯನ್ನು ಹಿಡಿದಾಗ. ಆದ್ದರಿಂದ ಇಂದು ಈ ಕ್ಷಣದಿಂದ ನಿನ್ನನ್ನು ನೀನೇ ಕಡಿಮೆ ಅಂದಾಜು ಮಾಡಬೇಡ, ನಿನ್ನ ಕನಸನ್ನು ಚಿಕ್ಕದಾಗಿ ನೋಡಬೇಡ, ನಿನ್ನ ಪ್ರಯತ್ನವನ್ನು ನಿಲ್ಲಿಸಬೇಡ. ಏಕೆಂದರೆ ಶ್ರೀಕೃಷ್ಣನ ಸಂದೇಶ ಸ್ಪಷ್ಟವಾಗಿದೆ, ಧರ್ಮದ ಮಾರ್ಗದಲ್ಲಿ ನಡೆಯುವವನನ್ನು ಸಮಯ ಪರೀಕ್ಷಿಸಬಹುದು, ಆದರೆ ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ. ಈ ನಂಬಿಕೆಯೊಂದಿಗೆ ಮುಂದೆ ನಡೆಯಿರಿ. ಒಂದು ದಿನ ನಿಮ್ಮ ಜೀವನವೇ ಇತರರಿಗೆ ಪ್ರೇರಣೆಯಾಗುತ್ತದೆ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದರೆ ಮೊದಲನೆಯದಾಗಿ ನಿಮಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಏಕೆಂದರೆ ನೀವು ಕೇವಲ ಒಂದು ವಿಡಿಯೋ ನೋಡುತ್ತಿಲ್ಲ, ನಿಮ್ಮ ಮನಸ್ಸನ್ನು ಮತ್ತೆ ಎಬ್ಬಿಸುವ ಒಂದು ಪ್ರಯಾಣವನ್ನು ಪೂರ್ಣಗೊಳಿಸಿದ್ದೀರಿ. ಬಹುಶಃ ಈ ಕೆಲವು ನಿಮಿಷಗಳಲ್ಲಿ
ನಿಮ್ಮ ಕಣ್ಣಲ್ಲಿ ನೀರು ಬಂದಿರಬಹುದು, ನಿಮ್ಮ ಹೃದಯ ಹಗುರವಾಗಿರಬಹುದು, ಅಥವಾ ಬಹಳ ದಿನಗಳ ನಂತರ ನಿಮ್ಮೊಳಗೆ ಒಂದು ಹೊಸ ಆಶಾಕಿರಣ ಮೂಡಿರಬಹುದು. ನೆನಪಿಡಿ, ಜೀವನ ಎಂದಿಗೂ ಸುಲಭವಾಗುವುದಿಲ್ಲ, ಆದರೆ ನಾವು ಬಲಿಷ್ಠರಾದಂತೆ ಜೀವನದ ಕಷ್ಟಗಳು ಚಿಕ್ಕದಾಗಿ ಕಾಣಲು ಆರಂಭಿಸುತ್ತವೆ. ಶ್ರೀಕೃಷ್ಣ ನಮಗೆ ಒಂದು ಕೊನೆಯ ಸಂದೇಶವನ್ನು ಕೊಡುತ್ತಾರೆ. ಯಾರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾರೋ, ಯಾರು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾರೋ, ಯಾರು ನಂಬಿಕೆಯನ್ನು ಬಿಡುವುದಿಲ್ಲವೋ, ಅವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ಆದ್ದರಿಂದ ಇಂದು ಈ ಕ್ಷಣದಿಂದ ಒಂದು ನಿರ್ಧಾರ ಮಾಡಿ. ಇನ್ನು ಮುಂದೆ ಚಿಕ್ಕ ಸಮಸ್ಯೆಗೆ ಹೆದರುವುದಿಲ್ಲ, ಜನರ ಮಾತಿಗೆ ಕುಗ್ಗುವುದಿಲ್ಲ, ವಿಫಲತೆಗೆ ಜೀವನವನ್ನು ಒಪ್ಪಿಸುವುದಿಲ್ಲ. ನನ್ನನ್ನು ನಾನು ದ್ವೇಷಿಸುವುದಿಲ್ಲ, ಏಕೆಂದರೆ ನಾನು ದೇವರ ಅದ್ಭುತ ಸೃಷ್ಟಿ. ನನ್ನ ಜೀವನಕ್ಕೆ ಒಂದು ಉದ್ದೇಶವಿದೆ. ನನ್ನ ಕಥೆ ಇನ್ನೂ ಮುಗಿದಿಲ್ಲ. ಒಮ್ಮೆ ನೀವು ಹಿಂದೆ ತಿರುಗಿ ನೋಡಿದಾಗ ಇಂದು ನೀವು ಅನುಭವಿಸುತ್ತಿರುವ ನೋವೇ ನಿಮ್ಮ ದೊಡ್ಡ ಶಕ್ತಿಯಾಗಿತ್ತು ಎಂದು ಅರಿಯುತ್ತೀರಿ. ಆ ದಿನ ನೀವು ದೇವರಿಗೆ ಧನ್ಯವಾದ ಹೇಳುತ್ತೀರಿ. ಆ ಕಷ್ಟವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಆ ನೋವಿನಿಂದ ನನ್ನನ್ನು ಬಲಿಷ್ಠನನ್ನಾಗಿ ಮಾಡಿದಕ್ಕೆ ಧನ್ಯವಾದ. ನಾನು ಕೈಬಿಡದಂತೆ ನನ್ನನ್ನು ನಡೆಸಿದಕ್ಕೆ ಧನ್ಯವಾದ. ಇಗೋ, ಒಂದು ನಿಮಿಷ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಎಲ್ಲಾ ಚಿಂತೆಗಳನ್ನು, ನಿಮ್ಮ ಎಲ್ಲಾ ನೋವನ್ನು, ನಿಮ್ಮ ಎಲ್ಲಾ ಭಯವನ್ನು ಶ್ರೀಕೃಷ್ಣನ ಪಾದಗಳಲ್ಲಿ ಇಟ್ಟುಬಿಡಿ. ಮನಸ್ಸಿನಲ್ಲಿ ನಿಧಾನವಾಗಿ ಈ ಪ್ರಾರ್ಥನೆಯನ್ನು ಹೇಳಿ. ಹೇ ಪರಮಾತ್ಮ ಶ್ರೀಕೃಷ್ಣ, ನನ್ನ ಮನಸ್ಸಿಗೆ ಶಾಂತಿ ಕೊಡು, ನನ್ನ ಹೃದಯಕ್ಕೆ ಧೈರ್ಯ ಕೊಡು, ನನ್ನ ಬುದ್ಧಿಗೆ ಸರಿಯಾದ ದಾರಿ ತೋರು. ನಾನು ಬಿದ್ದಾಗ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಕೊಡು. ಅಹಂಕಾರದಿಂದ ನನ್ನನ್ನು ದೂರವಿಡು. ಪ್ರೀತಿ, ಕರುಣೆ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಆಶೀರ್ವದಿಸು. ನನ್ನ ಕುಟುಂಬವನ್ನು ಕಾಪಾಡು, ನನ್ನ ಜೀವನವನ್ನು ಅರ್ಥಪೂರ್ಣವಾಗಿಸು. ಏನೇ ಕಷ್ಟ ಬಂದರೂ ನಿನ್ನ ಮೇಲಿನ ನಂಬಿಕೆ ಎಂದಿಗೂ ಕಡಿಮೆಯಾಗದಂತೆ ಕರುಣಿಸು. ಓಂ ಶ್ರೀಕೃಷ್ಣಾಯ ನಮಃ. ಇಗೋ, ನಿಧಾನವಾಗಿ ಕಣ್ಣು ತೆರೆಯಿರಿ. ನಿಮ್ಮ ಹೃದಯದೊಳಗೆ ಒಂದು ಹೊಸ ಶಕ್ತಿ ಹುಟ್ಟುತ್ತಿದೆ ಎಂದು ಅನುಭವಿಸಿ. ನೀವು ಒಬ್ಬರಲ್ಲ, ನಿಮ್ಮ ಜೊತೆಗೆ ನಿಮ್ಮ ನಂಬಿಕೆ ಇದೆ, ನಿಮ್ಮ ಧೈರ್ಯ ಇದೆ, ಮತ್ತು ಶ್ರೀಕೃಷ್ಣನ ಆಶೀರ್ವಾದ ಇದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ದುಃಖವೂ ಅಲ್ಲ, ಸೋಲೂ ಅಲ್ಲ, ಭಯವೂ ಅಲ್ಲ. ಆದರೆ ನಿಮ್ಮ ಒಳ್ಳೆಯ ಕರ್ಮ, ನಿಮ್ಮ ಪ್ರಾಮಾಣಿಕತೆ ಮತ್ತು ದೇವರ ಮೇಲಿನ ನಿಮ್ಮ ಭಕ್ತಿ, ಇವು ನಿಮ್ಮ ಜೀವನವನ್ನು ಬೆಳಗಿಸುವ ದೀಪಗಳಾಗುತ್ತವೆ. ಹೀಗಾಗಿ ನಾಳೆಯಿಂದಲ್ಲ, ಇಂದಿನಿಂದಲೇ ಪ್ರಾರಂಭಿಸಿ. ಒಂದು ಒಳ್ಳೆಯ ಆಲೋಚನೆ, ಒಂದು ಒಳ್ಳೆಯ ಕೆಲಸ, ಒಂದು ಪ್ರಾಮಾಣಿಕ ಪ್ರಯತ್ನ ಮತ್ತು ಒಂದು ನಿಜವಾದ ಪ್ರಾರ್ಥನೆ. ಈ 4 ವಿಷಯಗಳು ನಿಮ್ಮ ಜೀವನವನ್ನು ನಿಧಾನವಾಗಿ ಬದಲಾಯಿಸಲು ಆರಂಭಿಸುತ್ತವೆ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ಸ್ವಲ್ಪವಾದರೂ ಶಾಂತಿಯನ್ನು ನೀಡಿದ್ದರೆ ಒಂದು ಕ್ಷಣ ತೆಗೆದುಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಕುಟುಂಬದವರು, ಸ್ನೇಹಿತರು ಅಥವಾ ದುಃಖದಲ್ಲಿರುವ ಯಾರಿಗಾದರೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಶ್ರೀಕೃಷ್ಣನ ಜೀವನ ಬದಲಿಸುವ ಸಂದೇಶಗಳನ್ನು ಕನ್ನಡದಲ್ಲಿ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಕೊನೆಯದಾಗಿ, ಯಾವ ಪರಿಸ್ಥಿತಿಯಲ್ಲೂ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ನಿನ್ನ ಜೀವನದ ಪ್ರತಿಯೊಂದು ಅಧ್ಯಾಯವನ್ನು ದೇವರು ಈಗಾಗಲೇ ನೋಡಿದ್ದಾನೆ. ನೀನು ಮಾಡಬೇಕಾದದ್ದು ಒಂದೇ, ಧೈರ್ಯದಿಂದ ಮುಂದೆ ನಡೆಯುವುದು. ಜೈ ಶ್ರೀಕೃಷ್ಣ. ನಮಸ್ಕಾರ ನವಿಲು.